ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಆಧ್ಯಾತ್ಮಿಕ ಚಿಂತಕರಾಗಿರುವಂಥ ಸೆಲ್ವಪಿಳ್ಳೈ ಅಯ್ಯಂಗರ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ಇವತ್ತು ರಾಮ ಮಂದಿರದ ಮೇಲೆ ಭಗವಧ್ವಜ ಹಾರಾಡ್ಲಿರುವಂಥದ್ದು, ರಾಮಧ್ವಜ ಹಾರಾಡ್ತಾ ಇದೆ. ಅದರ ವಿಶೇಷತೆ, ಸಂಕೇತ, ಈ ವಿಶೇಷ ದಿನದಿಂದ ಸ್ಥಾಪನೆ ಮಾಡಲಿಕ್ಕೆ ಮಾಡಿದಂಥ ಉದ್ದೇಶ, ಇದೆಲ್ಲದ್ರ ಬಗ್ಗೆ ನೋಡ್ತಾ ಹೋದಾದ್ರೆ ಅಯೋಧ್ಯೆ ನಮ್ಮ ಒಂದು ಅಸ್ಮಿತೆಯ ಪ್ರತೀಕ, ಭಾರತೀಯರ ಒಂದು ಪ್ರಧಾನವಾದಂತಹ ಅಂಶ. ಈ ಭಾರತದಲ್ಲಿ ಎರಡು ಮುಖ್ಯ ಅಂಶಗಳುಂಟು, ಒಂದು ರಾಮಾಯಣ ಮತ್ತು ಮಹಾಭಾರತ. ಇಡೀ ಭರತಖಂಡದಾದ್ಯಂತ ನೀವು ಓಡಾಡಿದ್ರು ಕೂಡ ನೀವೆಲ್ಲೇ ಹೋದ್ರೂ ಇಲ್ಲ ರಾಮನಿಗೆ ಸಂಬಂಧಪಟ್ಟ ಇಲ್ಲ ಮಹಾಭಾರತಕ್ಕೆ ಸಂಬಂಧಪಟ್ಟ ಕಥೆಗಳನ್ನು ಹೇಳ್ತಾರೆ. ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಇಲ್ಲಿ ರಾಮ ಬಂದಿದ್ದ, ಇಲ್ಲ ಭೀಮ ಬಂದಿದ್ದ, ಇಲ್ಲ ಧರ್ಮರಾಜರು ಬಂದಿದ್ರು. ಹಿಂಗೆ ನಮ್ಮ ಭಾರತದ ಪರಂಪರೆನೇ ರಾಮಾಯಣ ಮತ್ತು ಮಹಾಭಾರತದಲ್ಲಿದೆ. ಇಂತಹ ರಾಮ ಮಂದಿರ ಬಹಳ ವರ್ಷಗಳ ನಂತರ ಸಾಕಾರಗೊಂಡಿತ್ತು. ಆದರೆ ಅದು ಅಪೂರ್ಣವಾಗಿತ್ತು. ಯಾಕೆಂದ್ರೆ ಪೂರ್ಣತ್ವ ಬರಬೇಕು ಅಂತ ಹೇಳಿದ್ರೆ ಉತ್ತರ ಭಾರತದ ನಾಗರ ಶೈಲಿಯ ದೇವಸ್ಥಾನಗಳಲ್ಲಿ ಧ್ವಜವನ್ನ ಇಡಬೇಕು. ಕಲಶವನ್ನ ಸ್ಥಾಪನೆ ಮಾಡಿ ಧ್ವಜವನ್ನ ಇಟ್ಟಾದ ನಂತರವೇ ಅದು ಪೂರ್ಣ, ಇಲ್ಲದ್ರೆ ಅದು ಪೂರ್ಣ ಆಗೋದಿಲ್ಲ. ಆದ್ರೆ ಅಲ್ಲೇನಾಗಿತ್ತು, 3 ಅಂತಸ್ತುಗಳಿತ್ತು. ಅಂದ್ರೆ 3 ತಲಗಳು ಅಂತ ಕರಿತೀವಿ ನಾವು. ಮೊದಲನೇ ತಲ, 2ನೇ ತಲ, 3ನೇ ತಲ, ಹೀಗೆ 3 ತಲಗಳಿಂದ ಕೂಡಿದಂತಹ ಶಿಖರ ಮತ್ತು ಸ್ತೂಪಿಯಿಂದ ಕೂಡಿದ ದೇವಸ್ಥಾನ ಆಗಿತ್ತದು. ಆದ್ರೆ ಒಂದೇ ಹಂತದಲ್ಲಿ ನಿರ್ಮಾಣ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಮೊದಲ ಹಂತದಲ್ಲಿ ರಾಮಲಲ್ಲಾನ ವಿಗ್ರಹವನ್ನು ಮಾಡಿದ್ರು. ಅದಾದ ನಂತರ 2ನೇ ಹಂತ ಮತ್ತು 3ನೇ ಹಂತವನ್ನ ಮಾಡಬೇಕು. ಅಲ್ಲಿ ಈ ದರ್ಬಾರಲ್ಲಿರುವಂತಹ ರಾಮ ಮತ್ತು ಸೀತಾಮಾತೆಯನ್ನ ವಿವಾಹ ಮಾಡ್ತಾ ಇರುವಂತಹ ರಾಮ, ಸಪ್ತಋಷಿಗಳು ಮತ್ತು ಆದಿಶೇಷ, ಇವುಗಳನ್ನೆಲ್ಲ ಇಡಬೇಕು ಅಂತ ಪ್ಲಾನ್ ಆಗಿತ್ತು. ಸೊ ಹಾಗೇನೆ ಎಲ್ಲ ನಡ್ಕೊಂಡ್ಬಂತು. ಇವತ್ತು ಅದಕ್ಕೆ ಮಾರ್ಗಶಿರ ಶುದ್ಧ ಅಂದ್ರೆ ಮಾರ್ಗಶಿರ ಶುಕ್ಲ ಪಕ್ಷದ ಪಂಚಮಿ ಇದೆ ಇವತ್ತು. ಸೊ ಹಾಗಾಗಿ ಇವತ್ತು ಧ್ವಜವನ್ನ ಅದರ ಮೇಲ್ಗಡೆ ಸ್ಥಾಪನೆ ಮಾಡ್ತಾ ಇದ್ದಾರೆ. ಈ ಭಗವದ್ ಧ್ವಜ ಅಂತ ಏನಂತಂದ್ರೆ ಭಗವಂತನ ಧ್ವಜ ಅನ್ನುವಂತಹ ರೀತಿಯಲ್ಲಿ ಬಂದಿರುವಂತಹದ್ದು. ರಾಮಾಯಣ ಮಹಾಭಾರತದ ಕಾಲದಲ್ಲಿಯೂ ಕೂಡ ಇದನ್ನ ಬಳಸ್ತಿದ್ರು ಅಂತ ನಮ್ಗೆ ಗೊತ್ತಾಗತ್ತೆ. ಅದರಲ್ಲಿ ಏನಿದೆ ಅಂದ್ರೆ ಕಾವಿ ವೈರಾಗ್ಯದ ಸಂಕೇತ, ಹಾಗೆಯೇ ಕಾವಿಯಲ್ಲಿ ಕೂಡ ಇನ್ನೂ ಏನು ಅಂತ ಹೇಳಿದ್ರೆ ಗೆಲ್ಲುವ ಸಂಕೇತ. ಅದರಲ್ಲಿ ಸುತ್ತ ಸೂರ್ಯನ ಪ್ರತಿಬಿಂಬ ಇದೆ ಆ ಧ್ವಜದಲ್ಲಿ. ಸೂರ್ಯ ಅನ್ನೋದು ರಾಮ ಸೂರ್ಯವಂಶದಲ್ಲಿ ಬಂದವನು ಅಂತ ತೋರಿಸೋದಕ್ಕೆ. ಮತ್ತೆ ಮಧ್ಯದಲ್ಲಿ ಓಂಕಾರ ಇದೆ. ಓಂಕಾರ ಭಾರತದಲ್ಲಿ ಅದು ಎಲ್ಲ ವೇದಗಳಿಗೂ ಮೊದಲ ಧ್ವನಿ, ಈ ಪ್ರಪಂಚದ ಮೊದಲ ಧ್ವನಿ ಅಂತ ನಾವು ಕರಿತೀವಿ. ಹೀಗೆ ಧ್ವಜದಲ್ಲಿ ಸೂರ್ಯಮಂಡಲದ ಮಧ್ಯದಲ್ಲಿ ಓಂಕಾರ ಇದೆ. ಅದು ಹಿಂದೂ ಸನಾತನ ಧರ್ಮದ ಪ್ರತೀಕ. ಇವತ್ತೇ ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಪಂಚಮಿ ಆ ದಿನ ಅಲ್ಲಿ ರಾಮ ಮತ್ತು ಸೀತೆಯರು ಮದುವೆ ಆಗಿದ್ರು. ಅವರಿಬ್ರು ಮದುವೆಯಾದಂತಹ ದಿನ. ಆದ್ರಿಂದಲೇ ಮೇಲ್ಭಾಗದಲ್ಲಿ ರಾಮ ಸೀತೆ ಜೊತೆಲಿರುವಂತಹ ಎಲ್ಲ ದರ್ಬಾರ್ಗಳು ಬಂದಿರೋದ್ರಿಂದ ಇವತ್ತಿನ ಈ ಮಾರ್ಗಶಿರ ಶುಕ್ಲ ಪಂಚಮಿಯ ದಿನ ಶುದ್ಧವಾದಂತಹ ದಿನ. ಅದಕ್ಕೆ ಪುರಾಣಗಳ ಪ್ರಕಾರ ಮ್ಯಾಚ್ ಆಗೋದ್ರಿಂದ ಇವತ್ತು ಧ್ವಜವನ್ನ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಧ್ವಜಸ್ಥಾಪನೆಯನ್ನ ಮಾಡ್ತಾ ಇದ್ದಾರೆ. ಇದೊಂಥರ ಇವತ್ತಿನ ಭಗವಧ್ವಜ ಏನು ಹಾರಾಡ್ತಾ ಇದೆ, ಒಂಥರ ಎಲ್ಲ ರಾಮ ಸಂಘರ್ಷ ಇತ್ತಲ್ಲ ಇಷ್ಟು ವರ್ಷಗಳ ಕಾಲ, ಶತಮಾನಗಳ ಕಾಲ, ಅದೆಲ್ಲವೂ ಕೂಡ ಪೂರ್ಣಗೊಂಡಂತಹ ಒಂದು ವಿಜಯದ ಸಂಕೇತದ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಖಂಡಿತ ತಪ್ಪಾಗಲ್ಲ. ಯಾಕಂದ್ರೆ ಒಂದು ಧ್ವಜವನ್ನ ಸ್ಥಾಪನೆ ಮಾಡಿದ್ರೇನೆ ಆ ಧ್ವಜದ ಸ್ಥಾಪನೆಯೇ ಆ ದೇಶದ ಒಂದು ವಿಜಯದ ಪ್ರತೀಕ. ಯಾಕಂದ್ರೆ ಇವತ್ತಿಗೂ ಕೂಡ ನಾವು ನೋಡ್ತೀವಿ, ಸ್ವತಂತ್ರ ಭಾರತದಲ್ಲಿ ನಮ್ಮ ಧ್ವಜ ಯಾವತ್ತು ಪ್ರತಿಷ್ಠೆ ಆಯಿತೋ ಆವತ್ತು ನಮಗೆ ಸ್ವತಂತ್ರವಾಯಿತು ಅಂತ. ಎಲ್ಲರೂ ಕೂಡ ಧ್ವಜಾರೋಹಣ ಮಾಡುವಂತಹ ಅಭ್ಯಾಸ ಇವತ್ತಿಗೂ, ಅದು ಪ್ರಾಚೀನ ಕಾಲದಲ್ಲೂ ಇತ್ತು. ನೀವು ಮಹಾಭಾರತ ಕಾಲದಲ್ಲೂ ಪ್ರತಿಯೊಬ್ಬ ರಾಜರಿಗೂ ಅವರವರದೇ ಆದಂತಹ ಧ್ವಜ ಇತ್ತು ಅನ್ನೋದು ನೀವು ನೋಡಿದಿರಿ. ಆ ಧ್ವಜ, ಈ ಧ್ವಜವನ್ನ ಕಿತ್ತಾಕಿ ಆ ಧ್ವಜವನ್ನ ಸ್ಥಾಪನೆ ಮಾಡಿದ್ರೆ ತಮ್ಮ ಧ್ವಜ ಅಂದ್ರೆ ಮೇಲ್ಗಡೆ ತಮ್ಮದು ಹಾರಾಡ್ತಾ ಇದೆ ಅಂತ. ನಾವು ಕೂಡ ಭಾರತದ ಧ್ವಜವನ್ನ ಹಾಗೇನೆ ಬ್ರಿಟಿಷರ ಧ್ವಜವನ್ನ ಇಳಿಸ್ಬಿಟ್ಟೇನೆ ನಮ್ಮ ಭಾರತೀಯ ತ್ರಿವರ್ಣ ಧ್ವಜವನ್ನ ಹಾರಿಸಿದ್ವಿ. ಸೊ ಹಾಗೇನೆ ಇದೂನು ಕೂಡ ಒಂದು ರೀತಿಯಲ್ಲಿ ಎಲ್ಲ ವಿಚಾರಗಳು ಹೋಗಿ ಇವಾಗ ಭಗವದ್ ಧ್ವಜ, ಓಂಕಾರ ಧ್ವಜ ಮೇಲ್ಗಡೆ ಹಾರಾಡ್ತಾ ಇದೆ. ಆ ಸನಾತನ ಭೂಮಿಯಲ್ಲಿ, ಆ ರಾಮ ಹುಟ್ಟಿದ ಭೂಮಿಯಲ್ಲಿ ರಾಮನದೇ ಧ್ವಜ ಹಾರಾಡ್ತಾ ಇದೆ ಅನ್ನೋದು ಒಂದು ವಿಜಯದ ಸಂಕೇತ ಅಂದ್ರೂ ಏನು ತಪ್ಪೇನಲ್ಲ.
ಹ್ಮ್ 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 ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಆ ವೈಬ್ ಹೇಗಿರುತ್ತೆ, ಆ ಜೋಶು, ಮತ್ತೆ ಅದು ನೋಡುವಂಥ ಸಂದರ್ಭದಲ್ಲಿ ಆ ಭವ್ಯ ಮಂದಿರವನ್ನ ಕಾಣುವಂಥ ಸಂದರ್ಭದಲ್ಲಿ ಎಷ್ಟು ವರ್ಷಗಳ ಕನಸು ನಮ್ಮ ಕಾಲದಲ್ಲಿ ನನ್ಸಾಯ್ತಪ್ಪ ಅನ್ನುವಂಥ ಪುಣ್ಯದ ದಿನ ಅಂತ ಕೂಡ ಅನ್ಸುತ್ತೆ ಹೋದಂಥ ಟೈಮ್ನಲ್ಲಿ. ಆ ಮಂದಿರದ ಬಗ್ಗೆ ಹೇಳೋದಾದ್ರೆ, ನಾನು ಈಗ ರೀಸೆಂಟ್ ಆಗಿ ಆ ಮಂದಿರಕ್ಕೆ ಹೋಗಿದ್ದೆ. ಹ್ಮ್ ನಾವು ಬಹುಶಃ ಆ ಮಂದಿರಕ್ಕೆ ಬಂದಿರುವಂತಹ ದೇಣಿಗೆನ ನೋಡ್ಬಿಟ್ರೆ, ಆ ಮಂದಿರದ ಟ್ರಸ್ಟ್ ಅವ್ರು ಏನ್ ಮಾಡಿದ್ರು ಅಂದ್ರೆ, ಹ್ಮ್ ದಯವಿಟ್ಟು ದುಡ್ಡು ನಿಲ್ಲಿಸ್ಬಿಡಿ, ಸಾಕು ನಮ್ಗೆ ಇದು, ನಮ್ ಕಟ್ಟೋದಕ್ಕೆ ಬೇಕಾದಷ್ಟು ಬಂದಾಗೋಯ್ತು, ಇನ್ನೇನು ನೀವು ಡೊನೇಷನ್ ಕೊಡಬೇಡಿ ಅಂತ ಅವರೇ ಒಂದು ಮಾಡಿದ್ರು. ಅಂದ್ರೆ ರಾಮನ ವಿಚಾರಕ್ಕಾಗಿ ಇಡೀ ಭಾರತದವರು ಅಷ್ಟು ಹಣವನ್ನ ಕೊಟ್ಟಿದ್ರು. ಹ್ಮ್ ಹ್ಮ್ ನಾನು ಹಳೆಯ ದೇವಸ್ಥಾನದ ಲೆಕ್ಕಾಚಾರಗಳನ್ನು ನೋಡಿದಾಗ ಹ್ಮ್ ನಾನೊಂದು ಸತ್ಯವಾದ ಮಾತನ್ನ ಹೇಳ್ತೀನಿ. ಹ್ಮ್ ಹಳೆಯ ದೇವಸ್ಥಾನವೇ ಇಷ್ಟು ಭವ್ಯವಾಗಿರ್ಲಿಲ್ಲ ಅನ್ನೋದೇ ಸತ್ಯ ಇದು. ಹ್ಮ್ ಹ್ಮ್ ಯಾಕೆಂದ್ರೆ ಪ್ರಾಚೀನ ಕಾಲದಲ್ಲಿ ಏನ್ ಕಟ್ಟಿದ್ರೋ ಅದನ್ನ ವಿಷ್ಣು ದೇವಸ್ಥಾನವನ್ನ ಗುಪ್ತರ ಕಾಲದಲ್ಲಿ ಇದ್ದಂತಹ ದೇವಸ್ಥಾನ ಬಹುಶಃ ಇಷ್ಟು ದೊಡ್ಡದಾದಂತಹ ಆವರಣ, ಇಷ್ಟು ದೊಡ್ಡದಾದಂತಹ ಇದು ಇರ್ಲಿಲ್ವೇನೋ ಅಂತ ಅನ್ಸುತ್ತೆ. ಹ್ಮ್ 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 ಯಾಕಂದ್ರೆ ಇವತ್ತು ಅಷ್ಟು ವೈಭವದಿಂದ ಅದನ್ನ ಕಟ್ಟಿದ್ದಾರೆ ಮತ್ತು ಅದಕ್ಕಾಗಿ ಇಡೀ ಭಾರತೀಯರೇ ತಮ್ಮ ಹಣವನ್ನ ಕೊಟ್ಟಿರೋದ್ರಿಂದ ದೊಡ್ಡದಾದ ಪ್ರಾಕಾರ, ಪಂಚಾಯತನವಾದಂತಹದ್ದು ಮತ್ತು ಒಳಗಡೆ ಮಧ್ಯಭಾಗದಲ್ಲಿ ಒಳಗಡೆ ಹೋದ್ರೆ ರಾಮಲಲ್ಲಾನ ದರ್ಶನ, ಮೇಲ್ಭಾಗದಲ್ಲಿ ದರ್ಬಾರು ಮತ್ತು ಅದ್ರ ಮೇಲ್ಭಾಗದಲ್ಲಿ ಮತ್ತೆ 3ನೇ ತಳ, ಅದ್ರ ಮೇಲ್ಗಡೆ ಧ್ವಜ ಇತ್ಯಾದಿಗಳು, 141 ಅಡಿಯ ಎತ್ತರದ ಶಿಖರಗಳು ಇವೆಲ್ಲ ಬರ್ತದೆ. ಅದರಲ್ಲಿ ನಾಗರ ಶಿಖರವನ್ನ ಮಾಡಿದ್ದಾರೆ. ದೇವಸ್ಥಾನದ ಮಧ್ಯಭಾಗ ರಾಮಲಲ್ಲಾನ ದೇವಸ್ಥಾನ ಬಂದು ಉತ್ತರ ಭಾರತದ ಶೈಲಿಯಲ್ಲಿದೆ, ಆದ್ರೆ ಇಡೀ ಪ್ರಾಕಾರ ಪೂರ್ತಿ ದಕ್ಷಿಣ ಭಾರತದ ಶೈಲಿಯಲ್ಲಿದೆ. ಅಂದ್ರೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎರಡನ್ನೂ ಅಳವಡಿಸ್ಕೊಂಡಿದ್ದಾರೆ. ಮತ್ತು ಕಲೆ, ಸಂಸ್ಕೃತಿ ಎಲ್ಲವೂ ಉತ್ತರ ಮತ್ತು ದಕ್ಷಿಣ ಭಾರತದ ಮಿಕ್ಸ್ ಮಾಡಿದ್ದಾರೆ. ಯಾಕಂದ್ರೆ ಅದು ಎಲ್ರಿಗೂ ಸೇರಿದ್ದು ಅನ್ನೋ ಭಾವ. ಆಮೇಲೆ ಅಲ್ಲಿಗಿರುವಂತಹ ಸೆಕ್ಯೂರಿಟಿ ಇದೆಯಲ್ಲ ಇವಾಗ, ಅದು ಸೆಕ್ಯೂರಿಟಿಯನ್ನ ಭೇದಿಸ್ಕೊಂಡು ಒಳಗಡೆ ಹೋದ್ರೇನೆ ನಿಮ್ಮ ಅದು ಎಷ್ಟೋ ಅದು ಅಲ್ಲಿ ಹೋಗಿ ನಿಂತ್ಕೊಂಡ್ರೇನೆ ನಿಮ್ಗೆಲ್ಲ ಕಣ್ಣೀರ್ ಬಂದ್ಬಿಡುತ್ತೆ. ಅಂದ್ರೆ ಆನಂದ ಅಶ್ರು, ಕಣ್ಣೀರು ಅಂದ್ರೆ ದುಃಖ ಅಲ್ಲ, ಆನಂದ ಬಾಷ್ಪ, ಖುಷಿ ಆಗುತ್ತೆ. ಆ ಫೀಲ್ ಆಗಿದೆ. ನಾನು ಹೋಗಿದ್ದೆ ಜನವರಿ 22ನೇ ತಾರೀಕು ಕಳೆದ ವರ್ಷ ರಾಮಲಲ್ಲಾ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ. ಆ ಮಂದಿರ ಕಣ್ತುಂಬಿಕೊಳ್ಳೋದಕ್ಕೆ ಒಂಥರ ಆ ಭಾವನೆಗಳಿದೆಯಲ್ಲ, ಎಷ್ಟು ವರ್ಷದ ಪುಣ್ಯ ಮಾಡಿದ್ವಪ್ಪ, ನಮ್ಮ ಕಾಲದಲ್ಲಿ ಇದು ಲೋಕಾರ್ಪಣೆ ಆಗ್ತಾ ಇದೆಯಲ್ಲ ಅನ್ನುವಂಥ ಭಾವನೆ ಬಂದಿತ್ತು ಆ ಟೈಮ್ನಲ್ಲಿ ನೋಡಬೇಕಾದ್ರೆ. ಮತ್ತೆ ಕನ್ನಡದ ನಂಟು, ಕನ್ನಡದ ಕಲ್ಲುಗಳ ನಂಟಿದೆಯಲ್ಲ, ಕರ್ನಾಟಕದ ಭೂಮಿಯ ನಂಟಿದೆಯಲ್ಲ, ಅದು ಮತ್ತೊಂದು ರೀತಿಯಾದಂಥ ಖುಷಿ ನಮ್ಮ ಕನ್ನಡಿಗರಿಗೆ. ಹಾಗೆ ಆ ರಾಮಲಲ್ಲಾ ಮೂರ್ತಿಯನ್ನ ಕೆತ್ತಿದಂಥವರು ಕೂಡ ಕನ್ನಡಿಗರಾಗಿರುವಂಥದ್ದು. ಹೌದು, ಇದರಲ್ಲಿ ಮುಖ್ಯವಾಗಿ ಕನ್ನಡದ ಅನೇಕ ಮನಸ್ಸುಗಳು ಜೊತೆಲಿ ಸೇರ್ಕೊಂಡಿದ್ದಾವೆ. ನಿಮ್ಗೆ ಹೇಳ್ಬೇಕು ಅಂದ್ರೆ, ಕನ್ನಡದ ಮೈಸೂರಿನ ಪಕ್ಕದಲ್ಲಿ ಇದ್ದಂತಹ ಶಿಲೆ ಹೋಗಿ ಆ ಶಿಲೆಯಲ್ಲಿ ರಾಮ ಅಲ್ಲಿ ಅವತಾರ ಮಾಡಿದ್ದಾನೆ, ಅವನು ಬಂದಿದ್ದಾನೆ. ಕನ್ನಡದ ಅರುಣ್ ಯೋಗಿರಾಜ್ ಅವರು ಅದರ ಶಿಲ್ಪಕಲೆಯನ್ನ ಮಾಡಿದ್ದಾರೆ, ಅವರೇ ಅದನ್ನ ಸಾಕ್ಷಾತ್ಕಾರ ಮಾಡಿದ್ದಾರೆ, ಅವರ ಒಂದು ಇದು ಬಂದಿದೆ. ಅದೇ ರೀತಿ ಅನೇಕ ಇಂಜಿನಿಯರ್ಗಳು, ನಮ್ಮ ಕೆಲಸ ಮಾಡಿದವರೆಲ್ಲ ಕರ್ನಾಟಕದವರು, ಮತ್ತು ಕರ್ನಾಟಕದ ಈ ಪ್ಲಾನಿಂಗ್ ಕೊಟ್ಟವರು, ಒಳಭಾಗದಲ್ಲಿ ಹೀಗಿರ್ಬೇಕು ಅನ್ನೋರು, ಮತ್ತು ಲೈಟಿಂಗ್ಸ್ ಕೂಡ ಮಾಡೋರು. ಹೌದು, ಬಹಳಷ್ಟು ಜನ. ಆಮೇಲೆ ಆ ವಿಜ್ಞಾನಿಗಳು ಏನು ಬೆಳಕು ಬಂದಂತಹದ್ದು ಅದನ್ನ ಕೂಡ ವರ್ಕ್ ಮಾಡಿರೋರು ನಮ್ಮವರೇ ಆಗಿದ್ದಾರೆ. ಕೆಲಸ ಮಾಡಿದವರು ಬೇಕಾದಷ್ಟು ಜನ ಕನ್ನಡಿಗರಾಗಿದ್ದಾರೆ. ಹಾಗಾಗಿ ಕನ್ನಡದ ಸಂಬಂಧ ಇದೆ. ಮತ್ತು ಶ್ರೀರಾಮಚಂದ್ರನಿಗೆ ಅವನ ವೈಭವವನ್ನ ಪ್ರಕಾಶ ಮಾಡೋದಕ್ಕೆ ಸಹಾಯ ಮಾಡಿದಂತಹ ಹನುಮಂತನೇ ನಮ್ ಕನ್ನಡಿಗ. ಮೊದಲನೇದಾಗಿ ಅಲ್ಲಿಂದಾನೇ ನಮ್ ಕನ್ನಡಿಗರ ಸಂಬಂಧ ಇದೆ. ಯಾಕಂದ್ರೆ ಹನುಮಂತ ಅಲ್ಲಿ ಪಂಪಾ ವಿರೂಪಾಕ್ಷನ ಸನ್ನಿಧಾನದಲ್ಲಿ, ಪಂಪೆಯಲ್ಲಿ ಅಲ್ಲಿ ಅವನಿಗೆ ಒಂದು ರೀತಿಯಾದ ಸಂತೋಷವನ್ನು ಉಂಟು ಮಾಡಿದ್ರು. ಮತ್ತು ಸುಗ್ರೀವ, ಹನುಮಂತ ಇವರೆಲ್ಲ ಇಲ್ಲಿಯವರೇ. ಹಾಗಾಗಿ ರಾಮಾಯಣಕ್ಕೂ ಕನ್ನಡಿಗರಿಗೂ, ರಾಮಚಂದ್ರನಿಗೂ ಕನ್ನಡಿಗರಿಗೂ, ಇವತ್ತಿನ ಅಯೋಧ್ಯ ಮಂದಿರಕ್ಕೂ ಕನ್ನಡಿಗರಿಗೂ, ಮತ್ತು ಅದು ಕೂಡ ವಿಶ್ವ ಹಿಂದೂ ಪರಿಷತ್ ಆರಂಭವಾದಾಗ, ಈ ಒಂದು ಮೊಮೆಂಟ್ ಸ್ಟಾರ್ಟ್ ಆದಾಗ ಅದು ಕೂಡ ನಮ್ಮ ಕನ್ನಡಿಗರಾದಂತಹ ಏನು ಪೇಜಾವರ ಸ್ವಾಮಿಗಳು ಇದನ್ನ ಮತ್ತೆ ನಿರ್ಮಾಣ ಮಾಡಬೇಕು ಅಂತ ಹೋರಾಡಿದ್ದು. ಹೀಗೆ ಕನ್ನಡಿಗರಿಗೆ ತುಂಬಾ ಸಂಬಂಧ ಇದೆ ಅದಕ್ಕೆ. ಹೌದು ಹೌದು ಹೌದು. ಆಮೇಲೆ ಮತ್ತೊಂದು ಮೇ ಬಿ ಈ ರೀತಿಯಾದಂಥ ಒಂದು ಆ ಕ್ಷಣ ಅಂತ ಹೇಳ್ತಾರೆ, ಮತ್ತು ಆ ಪುಣ್ಯ ಅಂತ ಕೂಡ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ಒಂದು ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗುವಂಥ ನಿಟ್ಟಿನಲ್ಲಿ ಶಿಲಾನ್ಯಾಸ ನೆರವೇರಿಸಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಮತ್ತು ಒಂದು ಕಡೆ ಅಲ್ಲಿ ರಾಮ ಮಂದಿರದ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಯ ಸಂದರ್ಭದಲ್ಲೂ ಆ ಸಂದರ್ಭದಲ್ಲಿದ್ದಂಥವರು ನರೇಂದ್ರ ಮೋದಿಯವರು. ಇವತ್ತು ಭಗವಧ್ವಜ ಅಲ್ಲಿ ಹಾರಾಟ ಮಾಡುವಂಥ ಸಂದರ್ಭದಲ್ಲಿ, ಅದರ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿರುವಂಥದ್ದು ಕೂಡ ನರೇಂದ್ರ ಮೋದಿಯವರು. ಇದೆಲ್ಲವೂ ಕೂಡ ಕಾಕತಾಳೀಯ ಅಂತ ಅನ್ಸುತ್ತಾ?
ಅಲ್ಲ, ಇದು ಕಾಕತಾಳೀಯ ಅಂತ ಅನ್ಕೊಳ್ಳೋರ್ಗೆ ಕಾಕತಾಳೀಯ. ಆದ್ರೆ ಇದೆಲ್ಲ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಅತ್ಯುತ್ಕಟೈಹಿ ಪುಣ್ಯ ಪಾಪೈಹಿ ಅತ್ರೈವ ಫಲಮಶ್ನುತೆ ಅನ್ನೋದು ಒಂದು ನಮ್ಮ ಶಾಸ್ತ್ರದಲ್ಲಿ ಬರೋದು. ನಮ್ಮಲ್ಲಿ ಪಾಪ ಪುಣ್ಯ ಎಲ್ಲ ನಂಬುವಂತಹದ್ದು ಅಭ್ಯಾಸ ಇದ್ದೇ ಇದೆ. ಅತ್ಯಂತ ಹೆಚ್ಚು ಪಾಪವನ್ನು ಮಾಡೋದಾಗ್ಲಿ, ಅತ್ಯಂತ ಹೆಚ್ಚು ಪುಣ್ಯವನ್ನು ಮಾಡೋದಾಗ್ಲಿ, ಅದು ಸ್ವರ್ಗ ನರಕಗಳಿಗೆ ಹೋಗ್ಬೇಕಾಗಿಲ್ಲ, ಇಲ್ಲೇ ಅದ್ರ ಫಲ ತೋರಿಸ್ಬಿಡುತ್ತೆ ಅಂತ. ಹಾಗಾಗಿ ಇದೊಂದೆಲ್ಲ ಪುಣ್ಯಕರ್ಮಣ ಕೀರ್ತಿಮರ್ಜಯ ಅಂತ ಬರೋದ್ರಿಂದ ಪುಣ್ಯಕರ್ಮದ ಇರೋದ್ರಿಂದಾನೇ ನಾವು ಪೊಲಿಟಿಕಲಿ ಮಾತಾಡುವಾಗ ಇದು ಯಾವ ಪಾರ್ಟಿಯವರು ಅವ್ರು ಬಂದ್ರು ಇದು ಅಂತೆಲ್ಲ ಮಾತಾಡ್ತೀವಿ. ಬಟ್ ಯಾವುದೋ ಒಬ್ಬ ವ್ಯಕ್ತಿಗೆ ಆ ಪುಣ್ಯವಿಲ್ಲದೆ ಹೋದ್ರೆ ಅದನ್ನ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಮತ್ತು ನಾವು ಪಾರ್ಟಿ ವಿಚಾರ ಮಾತಾಡಿದ್ರು ಅದರಲ್ಲಿ ಆಯಸ್ಸು ಆರೋಗ್ಯ ಎಲ್ಲ ಇರ್ಬೇಕಲ್ಲ ಒಬ್ಬ ವ್ಯಕ್ತಿಗೆ. ಅದನ್ನ ಯಾರು, ಅದು ದೈವದ ಕೈಯಲ್ಲಿದೆ, ಯಾರು ಮಾಡಕ್ಕಾಗಲ್ವಲ್ಲ. ಹಂಗಾಗಿ ಅದು ಅವ್ರಿಗೆ ಅದು ಭಾಗ್ಯ ಬಂದಿದ್ಯಲ್ಲ. ಇವಾಗ ನಾವು ಹೇಳೋದೇನು ಅಂದ್ರೆ, ಒಂದು ಉದಾಹರಣೆ ಕೊಡೋದಾದ್ರೆ, ಯಾವುದೋ ಒಂದು ಕೆಲಸಕ್ಕೆ ಒಬ್ಬ ವ್ಯಕ್ತಿನ ನೇಮಕ ಮಾಡ್ಬೋದು. ಬಟ್ ಆ ನೇಮಕ ಮಾಡಿದ್ಮೇಲೆ ಅವ್ನಿಗೆ ಆರೋಗ್ಯ ಕೆಟ್ಟೋದ್ರು ಅಥವಾ ಕೈಕಾಲು ಇದ್ ಮಾಡಿದ್ರು ಪ್ರಾಬ್ಲಮ್ಸ್ ಬಂದ್ರುನೋ ಅದನ್ನೇನ್ ಮಾಡಕ್ಕಾಗತ್ತೆ. ಆದ್ರೆ ಇದೆಲ್ಲವೂ ಆಗಿ ಏನೂ ಆಗದೆ ಇದ್ದು ಇಷ್ಟು ವರ್ಷಗಳ ಕಾಲ ಅಧಿಕಾರವನ್ನು ನಡೆಸಿದ್ದಲ್ದೆ ಇದನ್ನ ಸಾಧಿಸುವಂತಹ ಒಂದು ಬಂದಿದೆಯಲ್ಲ. ಆಕ್ಚುಲಿ ಇದು ಸ್ಟಾರ್ಟ್ ಆಗಿದ್ದು ಅಡ್ವಾಣಿ ಅವ್ರ ಕಾಲದಲ್ಲಿ. ಅವ್ರು ಮಾಡ್ಬೇಕಾಗಿತ್ತು. ಅಥವಾ ಇನ್ನೂ ಎಷ್ಟೋ ಜನ ಪ್ರವೀಣ್ ಭಾಯ್ ತೊಗಾಡಿ ಇನ್ನೂ ಬೇರೆ ಬೇರೆಯವರೆಲ್ಲ ಇದ್ರು. ಇವ್ ನೋಡಿ ಪೇಜಾವರ ಸ್ವಾಮಿಗಳೇ ಇದನ್ನ ನೋಡಕ್ಕಾಗ್ಲಿಲ್ಲ, ಅವರೇ ಆರಂಭ ಮಾಡಿದ್ರು. ಆದ್ರೆ ಅವರ ಸಂಕಲ್ಪ ಚಿಕ್ಕ ಪೇಜಾವರ ಸ್ವಾಮಿಗಳು ಮಾಡಿದ್ರು. ವಾಜಪೇಯಿ ಅವರು ಹಾಗಾಗಿ ಹೌದು, ದೇವರು ಒಂದು ಯಾರಿಗೋ ಒಬ್ರ ಕೈಯಲ್ಲಿ ಮಾಡಿಸ್ಬೇಕು ಅಂತ ಇಟ್ಟಿರ್ತಾರೆ. ಅದು ವಿಶೇಷವೇ, ಅದು ಅವರ ಪುಣ್ಯಕರ್ಮ ಅಂತ ನಾವು ಹೇಳ್ತೀವಿ. ಓಕೆ, ಧನ್ಯವಾದ ಸೆಲ್ವಪಿಳ್ಳೈ ಅಯ್ಯಂಗಾರ್ ಅವರೇ, ನ್ಯೂಸ್ 18 ಜೊತೆ ಸವಿಸ್ತಾರವಾಗಿ ಮಾತನಾಡಿದ್ದಕ್ಕೆ.